ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರದಿಯನ್ನು ಓದಿದ ರೋಹಿತನ ಕೈಗಳು ನಡುಗುತ್ತಿದ್ದವು. ಅವನ ಕಣ್ಣೀರು ಹಾಳೆಯ ಮೇಲೆ ಹನಿ ಹನಿಯಾಗಿ ಬೀಳುತ್ತಿತ್ತು. ಇದು ಸುಳ್ಳು ಅಲ್ವಾ ಶ್ರೇಯಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದ. ಶ್ರೇಯಾ ಕಣ್ಣು ಮುಚ್ಚಿದಳು. ಇಲ್ಲ ರೋಹಿತ್, ಇದು ನಿಜ. ವೈದ್ಯರು ಚಿಕಿತ್ಸೆ ಕೊಡುತ್ತಿದ್ದಾರೆ. ಆದರೆ ಎಷ್ಟು ಸಮಯ ಇದೆ ಎಂದು ಯಾರೂ ಹೇಳುವುದಿಲ್ಲ. ರೋಹಿತ್ಗೆ ಆ ಮಾತುಗಳನ್ನು ಕೇಳುವ ಶಕ್ತಿಯೇ ಇರಲಿಲ್ಲ. 5 ವರ್ಷಗಳ ನಂತರ ತನ್ನ ಪ್ರೀತಿಯನ್ನು ಮತ್ತೆ ಕಂಡಿದ್ದನು. ಆದರೆ ಈ ಬಾರಿ ವಿಧಿ ಅವಳನ್ನು ಶಾಶ್ವತವಾಗಿ ದೂರ ಮಾಡುವ ಸಿದ್ಧತೆಯಲ್ಲಿತ್ತು. ರೋಹಿತ್ ಶ್ರೇಯಾಳ 2 ಕೈಗಳನ್ನು ಬಿಗಿಯಾಗಿ ಹಿಡಿದ. ನಾನು ಇದ್ದೇನೆ. ಈ ಬಾರಿ ನಿನ್ನ ಕೈ ಬಿಡುವುದಿಲ್ಲ. ನೀನು ಕೊನೆಯವರೆಗೂ ಒಬ್ಬಳೇ ಇರಲ್ಲ. ಶ್ರೇಯಾ ಕಣ್ಣೀರು ಒರೆಸಿಕೊಂಡು ನಗಲು ಪ್ರಯತ್ನಿಸಿದಳು. ನನಗೆ ಇದೇ ಸಾಕು ರೋಹಿತ್. ಆ ದಿನದಿಂದ ರೋಹಿತ್ ತನ್ನ ಕೆಲಸದ ನಂತರ ಪ್ರತಿದಿನ ಆಸ್ಪತ್ರೆಗೆ ಬರುತ್ತಿದ್ದ. ಅವಳಿಗೆ ಇಷ್ಟವಾದ ಪುಸ್ತಕಗಳನ್ನು ತರುತ್ತಿದ್ದ, ಹೂವುಗಳನ್ನು ತರುತ್ತಿದ್ದ. ಕೆಲವೊಮ್ಮೆ ಹಳೆಯ ಕಾಲೇಜಿನ ನೆನಪುಗಳನ್ನು ಹೇಳಿ ಅವಳನ್ನು ನಗಿಸುತ್ತಿದ್ದ. ಒಂದು ದಿನ ಶ್ರೇಯಾ ನಗುತ್ತಾ ಕೇಳಿದಳು, ನಿನಗೆ ನೆನಪಿದೆಯಾ, ಲೈಬ್ರರಿಯಲ್ಲಿ ನೀನು ನನಗೆ ಮೊದಲ ಬಾರಿ ಪುಸ್ತಕ ಕೊಟ್ಟದ್ದು? ರೋಹಿತ್ ನಕ್ಕು ನೆನಪಿದೆ ಎಂದ. ಆ ದಿನವೇ ನಾನು ನಿನ್ನನ್ನು ಇಷ್ಟಪಡಲು ಶುರು ಮಾಡಿದ್ದೆ. ಆದರೆ ನೀನು ಯಾವಾಗಲೂ ಮೌನವಾಗಿದ್ದೆ. ನಿನ್ನ ಮೌನವೇ ನನಗೆ ಉತ್ತರ ಕೊಟ್ಟಿತ್ತು. ರೋಹಿತ್ ಅವಳ ನೆತ್ತಿಯನ್ನು ಮೃದುವಾಗಿ ಮುಟ್ಟಿದ. ಇನ್ನು ಹೇಳಲು ತುಂಬ ಮಾತುಗಳಿವೆ. ಜೀವನ ಪೂರ್ತಿ ಕೇಳುತ್ತೇನೆ ಅಂದುಕೊಂಡಿದ್ದೇನೆ. ಶ್ರೇಯಾ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳಲ್ಲಿ ಮಾತ್ರ ನೋವು ಕಾಣಿಸುತ್ತಿತ್ತು. ಕೆಲ ದಿನಗಳ ನಂತರ ಶ್ರೇಯಾಳ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ವೈದ್ಯರು ಅವಳನ್ನು ವಿಶೇಷ ವಾರ್ಡ್ಗೆ ಸ್ಥಳಾಂತರಿಸಿದರು. ಆ ರಾತ್ರಿ ಶ್ರೇಯಾ ನಿಧಾನವಾಗಿ ರೋಹಿತ್ನನ್ನು ಕರೆದಳು. ರೋಹಿತ್, ಹೇಳು, ನನಗೆ ಒಂದು ಆಸೆ ಇದೆ. ಏನು ಹೇಳು, ನಾನು ನೆರವೇರಿಸುತ್ತೇನೆ. ನಾಳೆ ಬೆಳಿಗ್ಗೆ ಸೂರ್ಯೋದಯ ನೋಡಬೇಕು. ಮರುದಿನ ಬೆಳಿಗ್ಗೆ ವೈದ್ಯರ ಅನುಮತಿ ಪಡೆದು ರೋಹಿತ್ ಅವಳನ್ನು ಆಸ್ಪತ್ರೆಯ ಮೇಲ್ಛಾವಣಿಗೆ ಕರೆದೊಯ್ದ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದ. ಆಕಾಶ ಕಿತ್ತಳೆ ಬಣ್ಣದಿಂದ ಹೊಳೆಯುತ್ತಿತ್ತು. ಶ್ರೇಯಾ ಆ ದೃಶ್ಯವನ್ನು ನೋಡುತ್ತಾ ನಗುತ್ತಾ, ಜೀವನ ಎಷ್ಟು ಸುಂದರ ಅಲ್ವಾ, ಆದರೆ ಕೆಲವರಿಗೆ ಅದು ತುಂಬ ಚಿಕ್ಕದಾಗಿರುತ್ತದೆ. ರೋಹಿತ್ ತಕ್ಷಣ ಹೇಳಿದ, ಹೀಗೆ ಮಾತನಾಡಬೇಡ. ಶ್ರೇಯಾ ಅವನ ಕೈ ಹಿಡಿದಳು. ನಾನು ಹೋಗಿಬಿಟ್ಟರೂ ನೀನು ಬದುಕಬೇಕು. ನಿನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಮತ್ತು ಪ್ರತಿ ಮಳೆ ಬಂದಾಗ ನನ್ನನ್ನು ನೆನಪು ಮಾಡಿಕೋ. ರೋಹಿತ್ ಅಳುತ್ತಾ ತಲೆಯಾಡಿಸಿದ. ಆ ಸಂಜೆ ಹೊರಗೆ ಭಾರೀ ಮಳೆ ಆರಂಭವಾಯಿತು. ಆಸ್ಪತ್ರೆಯ ಕಿಟಕಿಯ ಮೇಲೆ ಮಳೆಯ ಹನಿಗಳು ಬಡಿಯುತ್ತಿದ್ದವು. ಶ್ರೇಯಾ ಕಿಟಕಿಯ ಹೊರಗೆ ನೋಡುತ್ತಾ ನಿಧಾನವಾಗಿ ಹೇಳಿದಳು, ನೋಡು ರೋಹಿತ್, ನಾವು ಮೊದಲ ಬಾರಿಗೆ ಒಂದೇ ಛತ್ರಿಯಲ್ಲಿ ಹೋಗುವಾಗಲೂ ಹೀಗೆಯೇ ಮಳೆ ಬಂದಿತ್ತು. ರೋಹಿತ್ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದ. ಈ ಮಳೆಯು ನಿನ್ನನ್ನು ನನ್ನಿಂದ ದೂರ ಮಾಡಲ್ಲ. ಶ್ರೇಯಾ ಮೃದುವಾಗಿ ನಕ್ಕಳು. ಪ್ರೀತಿಯನ್ನು ಯಾರೂ ದೂರ ಮಾಡಲಾರರು. ಅವಳು ಕಣ್ಣು ಮುಚ್ಚಿದಳು. ಮಾನಿಟರ್ನ ಶಬ್ದ ನಿಧಾನವಾಗಿ ಬದಲಾಗತೊಡಗಿತು. ರೋಹಿತ್ ಭಯದಿಂದ ವೈದ್ಯರನ್ನು ಕರೆದ. ವೈದ್ಯರು ಓಡಿ ಬಂದರು. ರೋಹಿತ್ ಮಾತ್ರ ಶ್ರೇಯಾಳ ಕೈಯನ್ನು ಬಿಡಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ವೈದ್ಯರು ನಿಧಾನವಾಗಿ ತಲೆ ತಗ್ಗಿಸಿದರು. ರೋಹಿತ್ಗೆ ಎಲ್ಲವೂ ಅರ್ಥವಾಯಿತು. ಶ್ರೇಯಾ ಎಂದು ಅವನು ಜೋರಾಗಿ ಕರೆದ. ಆದರೆ ಈ ಬಾರಿ ಉತ್ತರವಾಗಿ ಕೇಳಿಸಿದ್ದು ಮಳೆಯ ಸದ್ದಷ್ಟೇ. ಆ ದಿನ ಮಳೆ ಹೊರಗಷ್ಟೇ ಸುರಿಯಲಿಲ್ಲ. ರೋಹಿತ್ನ ಹೃದಯದಲ್ಲೂ ಜೀವಮಾನವಿಡೀ ನಿಲ್ಲದ ಮಳೆ ಆರಂಭವಾಗಿತ್ತು. ಶ್ರೇಯಾಳ ಅಂತ್ಯಕ್ರಿಯೆ ಮುಗಿದು 3 ದಿನಗಳು ಕಳೆದಿದ್ದವು. ರೋಹಿತ್ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ.
ಅವನು ತನ್ನ ಕೋಣೆಯಲ್ಲೇ ಮೌನವಾಗಿ ಕುಳಿತಿದ್ದ. ಅಷ್ಟರಲ್ಲಿ ಆಸ್ಪತ್ರೆಯಿಂದ ಒಂದು ಕರೆ ಬಂತು. ರೋಹಿತ್ ಸರ್, ಶ್ರೇಯಾ ಮೇಡಮ್ ನಿಮ್ಮ ಹೆಸರಿನಲ್ಲಿ ಒಂದು ಕವರ್ ಕೊಟ್ಟು ಹೋಗಿದ್ದಾರೆ, ಬಂದು ತೆಗೆದುಕೊಳ್ಳಿ. ರೋಹಿತ್ ತಕ್ಷಣ ಆಸ್ಪತ್ರೆಗೆ ಹೋದ. ನರ್ಸ್ ಒಂದು ಬಿಳಿ ಬಣ್ಣದ ಕವರ್ ಅವನ ಕೈಗೆ ಕೊಟ್ಟಳು. ಅದರ ಮೇಲೆ ಶ್ರೇಯಾಳ ಕೈ ಬರಹದಲ್ಲಿ ಒಂದು ಸಾಲು ಇತ್ತು. ನನ್ನ ರೋಹಿತ್ಗೆ, ನನ್ನ ಕೊನೆಯ ಉಡುಗೊರೆ. ರೋಹಿತ್ ನಡುಗುವ ಕೈಗಳಿಂದ ಕವರ್ ತೆರೆದ. ಒಳಗೆ ಒಂದು ಪತ್ರ ಮತ್ತು ಒಂದು ಫೋಟೋ ಇತ್ತು. ಅದು ಕಾಲೇಜಿನ ದಿನಗಳಲ್ಲಿ ಇಬ್ಬರು ಒಂದೇ ಛತ್ರಿಯ ಕೆಳಗೆ ನಿಂತು ನಗುತ್ತಿದ್ದ ಫೋಟೋ. ರೋಹಿತ್ ಕಣ್ಣೀರು ತಡೆಯಲಾರದೆ ಪತ್ರ ಓದಲು ಆರಂಭಿಸಿದ. ನನ್ನ ಪ್ರೀತಿಯ ರೋಹಿತ್, ನೀನು ಈ ಪತ್ರ ಓದುವಾಗ ನಾನು ನಿನ್ನ ಜೊತೆಯಲ್ಲಿರುವುದಿಲ್ಲ. ಆದರೆ ಅದರಿಂದ ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೇನೆ ಎಂದು ಎಂದಿಗೂ ಅಂದುಕೊಳ್ಳಬೇಡ. ನನ್ನ ಹೃದಯ ನಿಂತಿರಬಹುದು, ಆದರೆ ನನ್ನ ಪ್ರೀತಿ ಎಂದಿಗೂ ನಿಲ್ಲುವುದಿಲ್ಲ. ನನಗೆ ಒಂದು ಮಾತು ಕೊಡು. ನನ್ನ ನೆನಪಿಗಾಗಿ ಜೀವನವಿಡೀ ಅಳಬೇಡ. ನೀನು ನಗುವಾಗಲೇ ನನಗೆ ಸಂತೋಷ. ಒಂದು ದಿನ ನಿನಗೆ ಒಂಟಿತನ ಅನಿಸಿದರೆ ನಮ್ಮ ಕಾಲೇಜಿನ ಆ ಹಳೆಯ ಆಲದ ಮರದ ಬಳಿ ಹೋಗು. ನಾವು ಜೊತೆಯಾಗಿ ಕಳೆದ ಕ್ಷಣಗಳು ನಿನಗೆ ಧೈರ್ಯ ಕೊಡುತ್ತವೆ. ಮತ್ತು ಪ್ರತಿಯೊಂದು ಮಳೆ ಬಂದಾಗ ಆಕಾಶದ ಕಡೆ ಒಮ್ಮೆ ನೋಡು. ನಿನ್ನ ಮೇಲೆ ಬೀಳುವ ಮೊದಲ ಮಳೆಯ ಹನಿ ನಾನು ಎಂದುಕೋ. ನಿನ್ನನ್ನು ನಾನು ಎಷ್ಟು ಪ್ರೀತಿಸಿದ್ದೇನೋ ಅಷ್ಟೇ ಪ್ರೀತಿಯಿಂದ ಈ ಪ್ರಪಂಚದಿಂದ ಹೋಗುತ್ತಿದ್ದೇನೆ. ನಿನ್ನ ಶ್ರೇಯ. ಆ ಪತ್ರ ಓದಿ ರೋಹಿತ್ ಜೋರಾಗಿ ಅತ್ತ. ಆದರೆ ಆ ಕಣ್ಣೀರಿನ ಜೊತೆಗೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ನಿರ್ಧಾರ ಹುಟ್ಟಿತು. ಶ್ರೇಯಾಳ ಕನಸು ಏನೆಂದರೆ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಸಿಗಬೇಕು. ಅವಳ ಆ ಕನಸನ್ನು ನನಸಾಗಿಸಲು ರೋಹಿತ್ ತನ್ನ ಸಂಪಾದನೆಯ ಒಂದು ಭಾಗದಿಂದ ಒಂದು ಟ್ರಸ್ಟ್ ಆರಂಭಿಸಿದ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಶುರು ಮಾಡಿದ. ಆ ಟ್ರಸ್ಟ್ಗೆ ಅವನು ಇಟ್ಟ ಹೆಸರು ಶ್ರೇಯಾ ಫೌಂಡೇಶನ್. 10 ವರ್ಷಗಳ ನಂತರ ಮತ್ತೆ ಒಂದು ಮಳೆಯ ಸಂಜೆ, ರೋಹಿತ್ ಅದೇ ಕಾಲೇಜಿನ ಆಲದ ಮರದ ಕೆಳಗೆ ನಿಂತಿದ್ದ. ಅವನ ಕೈಯಲ್ಲಿ ಅದೇ ಹಳೆಯ ಫೋಟೋ. ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ಅವನು ಆಕಾಶದ ಕಡೆ ನೋಡಿದ. ಒಂದು ಮಳೆಯ ಹನಿ ಅವನ ಕೆನ್ನೆಗೆ ಬಿತ್ತು. ರೋಹಿತ್ ಕಣ್ಣು ಮುಚ್ಚಿ ಸಣ್ಣದಾಗಿ ನಕ್ಕ. ಬಂದೆಯ ಶ್ರೇಯಾ. ಗಾಳಿ ನಿಧಾನವಾಗಿ ಬೀಸಿತು. ಮರದ ಎಲೆಗಳು ಸದ್ದಿಲ್ಲದೆ ಅಲ್ಲಾಡಿದವು. ಆ ಕ್ಷಣದಲ್ಲಿ ಶ್ರೇಯಾ ಅವನ ಪಕ್ಕದಲ್ಲೇ ನಿಂತು ನಗುತ್ತಿರುವಂತೆ ಅವನಿಗೆ ಅನಿಸಿತು. ರೋಹಿತ್ ಆಕಾಶದ ಕಡೆ ನೋಡುತ್ತಾ ನಿಧಾನವಾಗಿ ಹೇಳಿದ, ನಮ್ಮ ಪ್ರೀತಿ ಈ ಜನ್ಮದಲ್ಲಿ ಒಂದಾಗಲಿಲ್ಲ, ಆದರೆ ನನ್ನ ಕೊನೆಯ ಉಸಿರಿನವರೆಗೂ ನೀನೇ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆದರೆ ಈ ಬಾರಿ ಆ ಮಳೆಯಲ್ಲಿ ಕೇವಲ ಕಣ್ಣೀರು ಇರಲಿಲ್ಲ, ಪ್ರೀತಿಯ ನೆನಪುಗಳಿದ್ದವು. ಪ್ರೀತಿ ಸೋತಿರಲಿಲ್ಲ, ಅದು ನೆನಪಾಗಿ ಶಾಶ್ವತವಾಗಿ ಬದುಕುತ್ತಿತ್ತು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಕತೆ ಹೇಗಿತ್ತು ಎಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ.